शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। नमस्ते सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतो मे सदा। सा मां पातु सरस्वती भगवते निःशेषजाड्यपः। ಕುಮಾರ ಹೇಳು. ಓ ಓ ಪೂಜ್ಯರೇ, ಪ್ರಹ್ಲಾದ ಕುಮಾರನಿಗೆ ಇಂದಿನಿಂದ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ. ಹಾಗಲಿ ಮಹಾಪ್ರಭು. ಈ ನಮ್ಮ ಕುಮಾರನು ನಮ್ಮ ಇಡೀ ದೈತ್ಯ ಕುಲವನ್ನೇ ಬೆಳಗುವಂತ ಮಹಾಪುರುಷನಾಗಬೇಕು. ಅಪ್ಪಣೆ. ಕರೆದುಕೊಳ್ಳುವುದು ಸಹೋದರ ಸಹೋದರ, ಏನು ಅದೃಷ್ಟಯ ನಮ್ದು. ನಾವು ವಿದ್ಯೆನೆಲ್ಲ ಇವನಿಗೆ ದಾರಿ ಎರೆದು ಕೊಟ್ಬಿಟ್ರೆ ಯಶಸ್ಸು ಕೀರ್ತಿ ನಮ್ಗೆ ಗಟ್ಟಿ ಬುದ್ಧಿ. ಸರಿಯಾಗಿ ಹೇಳ್ದೆ, ಸರಿಯಾಗಿ ಹೇಳ್ದೆ. ಪೂಜ್ಯರೇ, ಏನಾಯ್ತಮ್ಮ? ಪೂಜ್ಯರೇ, ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಹೌದು ಹೌದು. ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ರಾಜಕುಮಾರ ಅಲ್ವೇ? ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಇನ್ನು ಚಿಕ್ಕ ವಯಸ್ಸು. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು. ಅಯ್ಯೋ ಅಯ್ಯೋ, ನೀವು ಇಷ್ಟು ತಿಳ್ಕೋಬೇಕ? ನಮ್ಗೇನು ಮಕ್ಕಳು ಮರಿ ಇಲ್ವೇ ತಾಯಿ? ನೀವು ನಿಶ್ಚಿಂತರಾಗಿರಿ. ಪ್ರಹ್ಲಾದನ ಅಗ್ಗುದೆ ನಮಗೆ ಸೇರಿದ್ದು. ನಾವಿನ್ನು ಬರೋಣವೇ? ಹೋಗಿ ಬರ್ತೀಯಾ ಕುಮಾರ? ಕಯಾದು ಏನದು? ಏನೋ ಗುರುಪುತ್ರರೊಡನೆ ಏನು ಹೇಳುತ್ತಿದ್ದೆ? ಹೇಳು. ನಾಚಿಕೆ. ಹಾಗಲ್ಲ ಸ್ವಾಮಿ, ಪ್ರಹ್ಲಾದ ಕುಮಾರ ಇನ್ನೂ ಚಿಕ್ಕವನು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ. ಅಯ್ಯೋ ಪಾಪ, ನೀನು ಅವರಿಗೆ ಹೇಳದಿದ್ದರೆ ತಿಳಿಯುತ್ತಲೇ ಇರಲಿಲ್ಲವೇನು? ಪಾಪ, ಅದನ್ನು ಹೇಳುವಾಗ ಅದೇನು ಉಯ್ಯಾರ ಪಿನ್ನಾಣ. ಪೂಜ್ಯರೇ, ಪ್ರಹ್ಲಾದ ಕುಮಾರ ಏನು ಚಿಕ್ಕವನು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಹಾಗೆ ಹೀಗೆ ಹೋಗಿ ನೀನೊಬ್ಬಳೆ ಮಕ್ಕಳು ದಿತ್ತುವಳು. ಪಾಪ, ಅವರಿಗೆ ಮಕ್ಕಳೇ ಇಲ್ಲ ನೋಡು. ಸ್ವಾಮಿ, ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ. ನನಗೂ ಅಷ್ಟು ದೇವಿ. ನಮ್ಮಿಬ್ಬರ ಪ್ರೀತಿ ವಾತ್ಸಲ್ಯ ನಾವನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದು. ನಡೆ. ನಮಸ್ಕಾರ. ಕುಳಿತುಕೊಳ್ಳಿ. ಏನ್ರು ಇಂದಿನ ದಿನದ ಪಾಠ ಓದಿದ್ದೀರಾ? ಏನ್ ಓದಿದ್ದೀರಿ? ನೋಡಿ, ಇವನು ರಾಜಕುಮಾರ,
ಇವನ ಹೆಸರು ಪ್ರಹ್ಲಾದ ಅಂತ. ಪ್ರಹ್ಲಾದ ಅಂತ. ಇನ್ನು ಮುಂದೆ ಇವನು ಗುರುಕುಲದಲ್ಲಿ ನಿಮ್ಮ ಜೊತೆಲೇ ಇರ್ತಾನೆ. ಇವನನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಬಾಪ ಪ್ರಹ್ಲಾದ, ನಾವು ಹೇಳ್ಕೊಟ್ಟಾಗಿರ್ತೀಪ್ಪ. ಆಗಲಿ ಗುರುಗಳೇ. ಮಹಾಕಾಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಹ್ಲಾದ, ಇದೆಲ್ಲ ಯಾರು ಹೇಳ್ಕೊಟ್ರು? ನಿಮ್ಮ ತಂದೆಯೇ? ಇಲ್ಲ, ನಿಮ್ಮ ತಾಯಿಯೇ? ಹೌದು. ಹೇಳು ಮತ್ತೆ. ಮಕ್ಕಳಿಗೆ ಯಾವಾಗಲೂ ತಾಯಿನೇ ಮೊದಲನೇ ಗುರು. ನೋಡಿದ್ರೇನ್ರೋ ಪ್ರಹ್ಲಾದನ ಜಾಣತನನ? ನಾವು ಜಾಣರೇ ಗುರುಗಳೇ. ನೀವು ಜಾಣ್ರೆ? ಎಲ್ಲಿ ಪ್ರಹ್ಲಾದ ಹೇಳಿದ್ದನು ಯಾರಾದ್ರೂ ಒಬ್ಬ ಎಣಿ ನೋಡೋಣ. ವಕ್ರತುಂಡ ಅಯ್ಯೋ, ಕರ್ಕಶವಾಗಿದೆ. ಕಾರಣ ಕಠೋರವಾಗಿದೆ. ಕಥೆಗಳು ನೀಚರು. ನಿಮ್ಮಂತ 1000 ಶಿಷ್ಯರು ಇರೋಕ್ಕಿಂತ ಪ್ರಹ್ಲಾದ ಅಂತ ಒಬ್ಬ ಶಿಷ್ಯ ಇದ್ರೆ ಸಾಕು ನಮ್ಗೆ ಹೆಸರುಳಿಸೋದಕ್ಕೆ ಅಲ್ವಾ ಸೋದರ? ಹೌದಣ್ಣ. ಬಾಪ ಬಾ. ಚಿನ್ನ ಬಾ. ಕಂದನಂ ಕಾಂತಾನಂ ಕಾಣದೆ ಕಂದನಂ ಕಾಂತಾನಂ ಕಾಣದೆ ಮಂದಜ್ಞಾನೆ ಚಿಂತೆಯ ಮಾಡೆ ಮಂದಜ್ಞಾನೆ ಚಿಂತೆಯ ಮಾಡೆ ಕಂದನಂ ಕಾಂತಾನಂ ಕಾಣದೆ ಏನೋ ಬೆಳಗು ಕೋಪ ಏಕೆ ಪರಿತಾಪ 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 ಕಂದನಂ ಕಾಂತಾನಂ ಕಾಣದೆ. ಪರಮೇಶ್ವರ, ಪತಿಪುತ್ರರಿಂದ ದೂರವಾಗಿ ಹಂಬಲಿಸುವ ಜೀವವನ್ನೇಕೆ ಕೊಟ್ಟಿರುವೆ? ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು. ಹೆತ್ತ ಕರಲಿಗೆ ಮುತ್ತಿಡಬೇಕೆಂಬ ಬಯಕೆಯು ಮೂಡುತ್ತಿರುವುದು. ಏನು ಮಾಡಲಿ? ಕೈಯದು ಏನದು? ಬಹಳ ಆಳವಾದ ಚಿಂತೆ, ಮಗನ ಚಿಂತೆ, ನನ್ನ ಚಿಂತೆ, ನಾಚಿಕೆ.
ಇನ್ನೊಬ್ಬ ಪ್ರಹ್ಲಾದನಿದ್ದರೆ ಈ ರೀತಿ ಒಂಟಿಯಾಗಿ ಕುಳಿತು ಚಿಂತಿಸುವ ಕಾರಣವಿರಲಿಲ್ಲ. ಹೌದು ತಾನೇ? ನಿನ್ನ ಆಸೆ ಅದೇ ತಾನೇ? ನಾಚಿಕೆ. ಪ್ರಭು, ನೀವು ಯಾವಾಗಲೂ ಹೀಗೆ ನಗುನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ನಾವು ಇದುವರೆಗೂ ಹೊಳುತ್ತಾ ಇದ್ದೇವೇನು? ಆಹಾ, ಇದುವರೆಗೂ ಯುದ್ಧ ಹೋರಾಟಗಳಲ್ಲೇ ನಿರತರಾಗಿದ್ದೀರಿ. ಇನ್ನಾದರೂ ನಿನ್ನ ತಿರುವಿರಬೇಕು. ನಿನ್ನ ಆಸೆ ಅದೇ ತಾನೇ? ಇನ್ನೊಂದು ಆಸೆ. ಒಂದೇ ಆಸೆ, ಬೇರಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದ ಕುಮಾರನನ್ನು ನೋಡಬೇಕಲ್ಲ? ಓ, ಇದಕ್ಕಾಗಿಯೇ ಮಹಾರಾಣಿಯವರದು ಇಷ್ಟೊಂದು ಪೀಠಿಕೆ. ನಮಗೂ ಆ ಬಯಕೆ ಇದೆ, ಹೇಳಿ ಕಳುಹಿಸುತ್ತೇವೆ. ಕಂದ, ಇದೇನು ಪ್ರಹ್ಲಾದ, ಇಷ್ಟೊಂದು ಬಡವಾಗಿರುವೆ? ಊಟ ನಿದ್ರೆಗಳನ್ನು ಮಾಡುತ್ತಿಲ್ಲವೇ? ಖಯಾದು, ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳುಹಿಸಿದ್ದು ಕೇವಲ ಊಟ ನಿದ್ರೆಗಳಿಗಲ್ಲ, ವಿದ್ಯಾಭ್ಯಾಸಕ್ಕೆ. ವಿದ್ಯೆಯನ್ನು ಕಲಿಯಬೇಕೆಂದರೆ ಊಟ ನಿದ್ರೆಗಳನ್ನು ಬಿಡಬೇಕೆ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಎತ್ತುವುದಿಲ್ಲವಂತೆ, ಅಲ್ವ ಪೂಜ್ಯರೇ? ಅಮೃತವಾಣಿ, ದಿವ್ಯವಾಣಿ. ಕುಮಾರ, ಗುರುಗಳು ಏನು ಹೇಳಿಕೊಟ್ಟು ಬಾಯಿಗೆ? ಪೂಜ್ಯರೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಏನು ವಿನಯ, ಏನು ವಿಧೇಯತೆ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಆಗಲಿ ತಮ್ಮ ಪುತ್ರ ರತ್ನ ಅಲ್ಲವೇ? ಅದೇನ್ ಕತೆ, ಅದೇನು ವಿಧೇಯತೆ? ಬೆಳ್ಳು ತೋರಿಸಿದ್ರೆ ಅಷ್ಟನೇ ನುಂಗ್ತಾನೆ, ಬುದ್ಧಿ ಪಾದರಸ. ಇಂಥ ಶಿಷ್ಯ ಕೋಟಿಗೊಬ್ಬ ಅಂತೂ ನಮ್ಮ ಜನ್ಮ ಸಾರ್ಥಕವಾಯಿತು. ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನು ಹೇಳುವೆಯಾ? ಅದೇ ಸಕಲ ಲೋಕೋದ್ಧಾರನು. ನೀವು ಸುಮ್ಮನಿರಿ. ಮತ್ತೊಮ್ಮೆ ಹೇಳು. ಹೌದು. ಮಹಾಪ್ರಭು, ನಾವು ಇದನ್ನ ಹೇಳ್ಕೊಟ್ಟಿಲ್ಲ. ನಮ್ ಕಾಲ ಮೇಲೆ ತಾವೇ ಕಲ್ಲು ಹಾಕತ್ತೀವಿ. ಆ ಕಾಂತಂದು ಹೇಳಿದ್ರೆ ಇವನು ಈ ಕಾಂತವನು ಹೇಳ್ತಾ ಇದ್ದಾನೆ. ಇನ್ನೊಮ್ಮೆ ಇವನ ಬಾಯಿಂದ ಶಬ್ದ ಬಂದರೆ ಏನಾಗುತ್ತದೆ ಗೊತ್ತಾ? ಶಿಷ್ಯನು ಮಾಡಿದ ತಪ್ಪಿಗೆ ಗುರು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆಗಬಹುದು. ಕರೆದುಕೊಂಡು ಹೋಗಿ. ಬಪ್ಪ ಅಪ್ಪ, ಬಾ 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 ಬಪ್ಪ. ಅಪ್ಪ ಪ್ರಹ್ಲಾದ, ಅಪ್ಪ ಪ್ರಹ್ಲಾದ, ನಮ್ಮ ತಲೆಗಳು ನಿನ್ನ ಕೈಯಲ್ಲಿವೆ. ನಾವು ಹೇಳ್ಕೊಟ್ಟಂಗೆ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೋತಾವಪ್ಪ. ಹೇಳಿ ಗುರುಗಳೇ. ಬಾಪ, ನಾ ಹೇಳ್ಕೊಟ್ಟಾಗ ಹೇಳ್ತೀಯಾ? ಹೇಳಿ ಗುರುಗಳೇ.
ಈ ಲೋಕಕ್ಕೆಲ್ಲ ತಂದೆ ನಿಮ್ಮ ತಂದೆ ಆ ಲೋಕೇಶ್ವರ ಅವನಿಗೆ ಭಕ್ತಿಯಿಂದ ಸುಪ್ರಭಾತ ಹೇಳ್ಬೇಕು. ಹೇಳ್ತೀಯಾ? ಹೇಳ್ತಾನೆ ಹೇಳು ಮಗು. ಮೂಡಣದಿ ಒಂಬಿಲಿಸು ಒಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಅಯ್ಯೋ ಅಯ್ಯೋ, ಎಷ್ಟು ಸುಖವಾಗಿ ಬರ್ತಾ ಇದೆ ನಾಲ್ಗೆನಲ್ಲಿ. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಪ್ರಹ್ಲಾದ, ಆಹಾ ಪ್ರಹ್ಲಾದ ಅಕ್ಕಿ ನುಡಿಯ ನುಡಿತಾ ಇದೆಯಲ್ಲಪ್ಪ. ಅಕ್ಕಿಯಲ್ಲಣ್ಣ, ಕೋಗಿಲೆ ಅಣ್ಣ. ಹೌದು ಹೌದು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು ಉಸೆಯು ಆರತಿಯನ್ನು ಹಿಡಿದು ನಿಂತಿಹಳು. ಪ್ರಾರಬ್ಧಗಳು, ಅವಿವೇಕಿಗಳು, ಅಪಬ್ರಹ್ಮ ಅಪ್ಪ ಪ್ರಹ್ಲಾದ, ಲೋಕಗಳ ನಡುಗಿಸುತ್ತಿರುವ ಕೆಂಗಣ್ಣಿನವನೇ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಅಯ್ಯೋ ಅಯ್ಯೋ ಅಯ್ಯೋ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಪದ ಪ್ರಯೋಗ ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗನಲ್ಲಿ. ಅಪ್ಪ ಪ್ರಹ್ಲಾದ, ನೀನ್ ಇರ್ಬೇಕ ಜಾಗ ಇದಲ್ಲ. ಬಪ್ಪ ಬಾ. ನೀನು ಅಲ್ಲಿ, ನಾವು ಇಲ್ಲಿ. ಸಹೋದರ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅಲ್ವಾ? ಇನ್ನೇನು ಇಲಿ ಹುಟ್ಟುತ್ತಣ್ಣ. ನೀ ಮುಂದುವರ್ಸಪ್ಪ. ಸುರರೆಂಬ ಕಾನನದಿ ಪ್ರಳಯಾಗ್ನಿ ಆದವನೇ, ಸುರನರ ದಾನವರ ಪ್ರೇಮದಿ ಸಲಹುವನೇ. ಸಲವು ಪ್ರೇಮ, ಪ್ರೇಮ ಸಲವು. ನಾವು ಇವನಿಗೆ ಇನ್ನೇನು ಹೇಳ್ಕೊಡ್ಬೇಕಪ್ಪ? ಇನ್ನೇನೇ ಇದುವೆ ಕೇಳ್ಕೋಬೇಕಾಗಿದೆ ಅಣ್ಣ. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತ ನಿನಗೆ ಓ ನಾರಾಯಣ. ಇಳಿಯ ಕೆಳಗೆ. ಸುಮ್ಗೆ ಕೋಪ ಬರ್ಸಿ ನಮ್ಗೆ ರೇಗಿಸ್ಬೇಡ. ನಾವ್ ಹೇಳ್ಕೊಟ್ರಷ್ಟು ಮಾತ್ರ ಹೇಳ್ಬೇಕು. ಹುಡುಗಾಟ ಆಡಿಸ್ತಾ ನಮ್ಮನ್ನ ರೇಗಿಸ್ಬೇಡ. ಋಷಿಗಳನ್ನು ನಡುಗಿಸುತ್ತ ಭೀತಿ ತಂದವನೇ ಹೇಳು. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಅಪ್ಪ ಸಹೋದರ ಬಾಯಿಲಿ. ನಮ್ಮ ಹಿರಣ್ಯಾಕ್ಷು ಋಷಿಗಳ ಹೃದಯವನ್ನು ಕಿತ್ತು ನಾಯಿನರಿಗೆ ಹಾಕುದು ಗೊತ್ತು. ಅವನ ಹೃದಯದಲ್ಲಿ ಮನೆ ಯಾವಾಗ ಮಾಡ್ಕೊಂಡ? ಅವನ ಹೃದಯದಲ್ಲಿ ಯಾವಾಗ ಮನೆ ಮಾಡ್ಕೊಂಡ? ಮುಂದೆ ಯಾವಾಗ್ಲಾರು ಮಾಡ್ಕೋಬಹುದು. ನೀವು ಮುಂದುವರ್ಸೋಣ ಬೇಡ. ದಾನವರನ್ನು ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ತಂದೆ ಶ್ರೀಕರನೇ. ಓ ಸುದ್ದಿ ಬರ್ತಾನಪ್ಪ. ಪ್ರಹ್ಲಾದ, ನಮ್ಮ ಸಹನೆ ಪರೀಕ್ಷೆ ಮಾಡ್ತಾ ಇದ್ಯಾ? ನಾವು ಹೇಳ್ಕೊಟ್ಟಷ್ಟು ಮಾತ್ರ ಹೇಳು. ಸುಪ್ರಭಾತವು ನಿನಗೆ ಓ ಕಸಿಪ ಸುತ. ಸುಪ್ರಭಾತ ನಿನಗೆ ಓ ಅಚ್ಯುತ. ತೆಗೆದುಬಿಟ್ಟ ಸಹೋದರ ಬೇಡ 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 ಬೇಡ. ಅಪ್ಪ ಪ್ರಹ್ಲಾದ, ನಾವು ಬದುಕ್ಬೇಕೋ ಬೇಡೋ? ನೀನ್ ಅಚ್ಚುತ ಅಂದ್ರೆ ನೀವು ಅಪ್ಪ ನಮ್ಮ ತಲೆಯ ತೆಗಿತಾನಪ್ಪ. ಹಾಗಾದ್ರೆ ನಿನಗೆ ಸಂತೋಷವೇನಪ್ಪ? ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು? ಸಾಯಲು ನೀವ್ಯಾರು? ಶ್ರೀಹರಿ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಅಯ್ಯೋ ಸೋದರ, ನನ್ನನ್ನು ಉಳಿಸೋ. ಅಣ್ಣ, ನಾನು ಉಳಿದ್ರಲ್ವಣ್ಣ ನಿನ್ನ ಉಳಿಸ್ಕೋದು. ಆ ಶ್ರೀಹರಿ ಅಂದಿಯಾಗಿ ಬಂದ್ಬಿಟ್ಟು ನಮ್ಮ ಹಿರಣ್ಯ ಅಕ್ಷನ್ ಕೊಂಡ. ಈಗ ಇವನು ಪ್ರಹ್ಲಾದಾಗಿ ಬಂದು ನಮ್ನೆ ನುಂಕತಾವಣ್ಣ. ಯಾರನ್ನೂ ಹಿಂಸೆ ಮಾಡಬಾರದು. ಬಿಟ್ಟು ಬಿಡಿ. ಸದಾ ಆಟ ಜಗಳಗಳಲ್ಲೇ ಕಾಲ ಕಳೆಯಬಾರದು. ಹರಿನಾಮ ಸ್ಮರಣೆ ಮಾಡಬೇಕು. ಹರಿ, ನಮ್ಮ ಮನೇಲಿ ಎಮ್ಮೆ ಕಟ್ಟಿದ್ದೀವಿ, ಅದನ್ನು ನಾವು ಹರಿ ಹರಿ ಅಂತ ಕರಿತೀವಿ. ಅದರ ಧ್ಯಾನ ಮಾಡ್ಬೇಕೇನೋ? ಅಲ್ಲ ಅಲ್ಲ. ಪ್ರಹ್ಲಾದ,
ಹರಿ ಅಂದಲ್ಲ, ಅವನ್ಯಾರು? ಈ ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ವೈಕುಂಠದಲ್ಲಿ. ವೈಕುಂಠ ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರಸಾಗರ ಹಾಗಂದ್ರೇನು? ಹಾಲಿನ ಸಮುದ್ರ. ಓ, ಹಾಲಿನ ಸಮುದ್ರ, ಹಾಲಿನ ಸಮುದ್ರ. ಎಲ್ಲರೂ ಹೋಗಬಹುದು, ಎಲ್ಲರೂ ಹೋಗಬಹುದು. ಬೇಕಾದಷ್ಟು ಹಾಲು ಕುಡಿಯಬಹುದು. ಸ್ನೇಹಿತರೆ, ಹರಿನಾಮ ಸ್ಮರಣೆ ಹಾಲಿಗಿಂತ ರುಚಿಯಾಗಿರುವುದು ಗೊತ್ತೇ? ಹೌದಾ? ಅದೇಗೆ? ನಾನು ಹೇಳ್ದಾಗ ಹೇಳ್ತೀರಾ? ಓ, ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ, ಹರಿ ಗೋವಿಂದ ಗೋವಿಂದ ನಾರಾಯಣ. ಭಕ್ತಿಗೆ ಸೋಪಾನ ಹರಿನಾಮವೋ, ಭಕ್ತಿಗೆ ಸೋಪಾನ ಹರಿನಾಮವೋ, ನಿಜ ಮುಕ್ತಿಗೆ ಸಾಧನೆ ಹರಿನಾಮವೋ, ನಿಜ ಮುಕ್ತಿಗೆ ಸಾಧನೆ ಹರಿನಾಮವೋ, ಆನಂದ ಕೊಡುವಂತ ಶಿವನಾಮವೋ, ಆನಂದ ಕೊಡುವಂತ ಶಿವನಾಮವೋ, ಹರಿಯಂದಾಗ ನಿಂದಲ್ಲೇ ಕೈವಲ್ಯವೋ, ಹರಿಯಂದಾಗ ನಿಂದಲ್ಲೇ ಕೈವಲ್ಯವೋ. ಗೋವಿಂದ ಗೋವಿಂದ ನಾರಾಯಣ, ಹರಿ 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 ಗೋವಿಂದ ಗೋವಿಂದ ನಾರಾಯಣ. ನಿಲ್ಲಿಸು. ಅಯ್ಯೋ ಸಹೋದರ, ಬುದ್ಧಿಗೇನೆ ನಿನಗೆ? ಸಹವಾಸದಿಂದ ಸನ್ಯಾಸ ಕೆಟ್ಟವನು ಹಾಗೆ ನೀನು ಹರಿಭಜನೆ ಮಾಡ್ತಾ ಇದೆಯಲ್ಲಯ್ಯ. ಅಪ್ಪ ಪ್ರಹ್ಲಾದ, ಇಲ್ಲಿಗೆ ನೀ ಗುರುನ ನಾ ಗುರುನ? ನೀವೇ ಗುರುಗಳೇ. ಮತ್ತೇನ್ ಮಾಡ್ತಾ ಇರೋದು ನೀನು? ನಿನ್ ಶಿಷ್ಯನಾಗಿ ಪಡೆದಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯ್ತು. ನಿನ್ ಸಹವಾಸದಿಂದ ಹುಡುಗರೆಲ್ಲ ಕೆಟ್ಟು ಹೋದ್ರಲ್ಲಯ್ಯ. ಈಗ ಮಾಡ್ತಾ ಇದ್ದ ನಮ್ಗೆ ಏನಾಗುತ್ತೆ ಗೊತ್ತಪ್ಪ? ನಮ್ಮ ಶಿರಸ್ಸೇದನ. ನಿನಗೆ ಸಂತೋಷನಪ್ಪ ಹಾಗಾದ್ರೆ? ಇಲ್ಲ ಗುರುಗಳೇ. ನಮಗೋಸ್ಕರ ಎಲ್ಲ ಹೋದ್ರುವೆ, ನಿಮ್ಮ ತಂದೆಗೋಸ್ಕರ ಆದ್ರುವೆ ನಾವು ಹೇಳಿದಾಗ ಕೇಳಪ್ಪ, ನಮ್ಮ ಮಾತಿಗೆ ಬೆಲೆ ಕೊಡಪ್ಪ. ಹೇಳಿ ಗುರುಗಳೇ. ಹೇಳ್ತೀಯ ಹೇಳು. ಓಂ ನಮೋ ಹಿರಣ್ಯಕಶಿಪಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಹಿರಣ್ಯಕಶಿಪಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣಾಯ. ರೇಗ್ಬೇಡ, ನಿಲ್ಸೋಣ. ನಾನು ಹೇಳ್ಕೊಡ್ತೀನಿ. ಅದೇನು ಹೇಳ್ಕೊಡ್ತೀಯ? ಹೇಳ್ಕೊಡು ಸಾಯಗಯ್ಯ. ಬಾಪ ಬಾಪ ಪ್ರಹ್ಲಾದ, ನಾನು ಹೇಳ್ಕೊಟ್ಟಾಗ ಹೇಳ್ತೀಪ್ಪ. ಹೇಳಿ ಗುರುಗಳೇ. ಅಯ್ಯೋ ಚಿನ್ನ, ಹೇಳ್ತೀಯ. ಓಂ ನಮೋ ನಾರಾಯಣಾಯ, 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 ಓಂ ನಮೋ ನಾರಾಯಣಾಯ. ಅಯ್ಯೋ ಸಹೋದರ, ಏನೇನು ಹೇಳ್ತಾ ಇರೋದು? ಓಂ ನಮೋ ಹಿರಣ್ಯಕಶಿಪಾಯ, ಓಂ ನಮೋ ನಾರಾಯಣಾಯ. ಓಹೋ ಸವಾಸ ದೋಷ. ಇವನ್ನ ಇನ್ನು ಸುಮ್ಮನೆ ಬಿಡಬಾರ್ದು. ಇವನ್ನ ಯಾವನವನು? ಸ್ನೇಹಿತರೆ, ಆಗೆಲ್ಲ ಗುರುಗಳ ಮೇಲೆ ಕೈ ಮಾಡಬಾರದು. ಕ್ಷಮೆ ಕೇಳಿ. ನಾವನ್ನು ಕ್ಷಮಿಸ್ತೀವಿ ಅಪ್ಪ. ಇವ್ರಪ್ಪ ನಮ್ಮನ್ನು ಕ್ಷಮಿಸ್ಬೇಕಲ್ಲಪ್ಪ. ಅಯ್ಯೋ ಸಹೋದರ, ಅಣ್ಣ, ನಮ್ಮ ಯಜ್ಞ ಮುಗೀತು. ಅಣ್ಣ, ಅಣ್ಣ, ತಮ್ಮ ಅಣ್ಣ, ಅಣ್ಣ, ನಮ್ಮ ಶಿರಚ್ಛೇದನ. ತಮ್ಮ ಹೋಯಿತು ಸಮಯ. ಅಯ್ಯಯ್ಯೋ ಅಮ್ಮಯ್ಯ, ಅಯ್ಯಯ್ಯೋ ಅಮ್ಮಯ್ಯ. ಅಣ್ಣ
ಮನ ಪ್ರಾಣ ಉಳಿಯೋದಿಲ್ಲ ಏನು ಈ ದಿನ. ಏತಕ್ಕೆ ರಾಜ ಹುಟ್ಟಿಸಿದ ಇಂಥ ಮಗನನ್ನ, ಮನ ಪ್ರಾಣ ಉಳಿಯೋದಿಲ್ಲ ಏನು ಈ ದಿನ. ಏತಕ್ಕೆ ರಾಜ ಹುಟ್ಟಿಸಿದ ಇಂಥ ಮಗನನ್ನ, ರಾಜಕುಮಾರನಾಗಿ ಬಂದ ತಂದೆಯ ಸಮರ್ಥನ. ಅಮ್ಮ, ರಾಜಕುಮಾರನಾಗಿ ಬಂದ ತಂದೆಯ ಸಮರ್ಥನ. ನಮಗಾರು ಗತಿಯಿಲ್ಲ ನಮ್ಮನ್ನ, ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ಅಣ್ಣ ಅಣ್ಣ, ತಮ್ಮ ತಮ್ಮ, ಅಣ್ಣ ಎಂತ ಶಿಷ್ಯ ಸಿಕ್ಕಿದನೆಯ ತಿರುಗಿದೆ ಸೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿ ಬಾಲ. ಎಂತ ಶಿಷ್ಯ ಸಿಕ್ಕಿದನೆಯ ತಿರುಗಿದೆ ಸೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿ ಬಾಲ. ಏನಪ್ಪ ತಮ್ಮಯ್ಯ ಮಾಯಜಾಲ. ಏನಪ್ಪ ತಮ್ಮಯ್ಯ ಮಾಯಜಾಲ. ಅಣ್ಣಯ್ಯ ಬಂತಯ್ಯ ನಮಗಂದಿಗಾಲ. ಅಣ್ಣಯ್ಯ ಬಂತಯ್ಯ ನಮಗಂದಿಗಾಲ. ಅಣ್ಣ ಅಣ್ಣ, ತಮ್ಮ ತಮ್ಮ, ಅಣ್ಣ. ಅಮ್ಮ ಹೇಗಿದ್ದಾನೆ ನಿಮ್ಮ ಶಿಷ್ಯ? ಅಯ್ಯಯ್ಯೋ ಅಯ್ಯಯ್ಯೋ, ಏನು ಪ್ರಯೋಜನವಿಲ್ಲ. ಇವನ ತಿದ್ದು ಶಕ್ತಿ ನಮ್ಮ ಕೈಲಿಲ್ಲ ಮಹಾಪ್ರಭು. ಇವನಿಂದ ಗುರುಕುಲ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಹಾಗಾದರೆ ನೀವು ಹೇಳಿ ಅಂತ ನಿಮ್ಮ ಶಿರಚ್ಛೇದನ ಆಗಬಹುದು. ತಮಗೆ ಬ್ರಹ್ಮಹತ್ಯೆ ದೋಷ ಬರುತ್ತದೆ. ತೊಲಗಿ ಹೋಗಿ. ಶತಮಾನಂ ಭವತಿ ಶತಮಾನಂ ಭವತಿ. ಪ್ರಹ್ಲಾದ ಬಾಯಿಗೆ. ಸ್ವಾಮಿ, ನಾನು ಇವನಿಗೆ ಬುದ್ಧಿ ಹೇಳುತ್ತೇನೆ. ನಾನು ಇವನನ್ನು ದಾರಿಗೆ ತರುತ್ತೇನೆ. ಕೈಯಾಗೆ. ನನಗೆ ಹೃದಯವಿಲ್ಲ ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಪ್ರಹ್ಲಾದ ಬಾಯಿಗೆ. ಹೋಗು ತಂದ, ನಿಮ್ಮ ತಂದೆಯವರು ಕರೀತಾ ಇದ್ದಾರೆ, ಹೋಗು. ಪ್ರಹ್ಲಾದ, ಗುರುಗಳು ಹೇಳಿದ್ದು ನಿಜ ತಾನೇ? ಯಾವುದು ತಂದೆ? ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆ ಅಂತ? ಇಲ್ಲವಲ್ಲ, ಸತ್ಯವನ್ನ ಹೇಳಿದ್ದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ನಾನು ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ಅವಿವೇಕಿ ನಾರಾಯಣ ನಾರಾಯಣ ಅವಿವೇಕಿ. ನನ್ನನ್ನು ಕಂಡೊಡದೆ ಪಲಾಯನ ಮಾಡಿದ ಏಡಿ ನಿತ್ಯವೇ. ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ. ಅವರ ಮನಸ್ಸನ್ನು ನೋಯಿಸಬೇಡ. ಒಪ್ಪಿಕೋ ಕಂದ, ಒಪ್ಪಿಕೋ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯವೆನ್ನಬಹುದೇ ಅಮ್ಮ? ಜನ್ಮ ಕೊಟ್ಟ ತಂದೆಗೆ ಬುದ್ಧಿ ಹೇಳುವಂತ ಮಹಜ್ಞಾನಿಯ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನು ನೋಡಲು ಶಕ್ತಿ ಇಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತ ಮಹಾಜ್ಞಾನಿಯರು ನೀನು. ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳದಂತೆ ನೀನು ಕೇಳಬೇಕು. ಹೇಳು ತಂದೆ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವಿಲ್ಲದವನು. ಈ ಪರಮಾತ್ಮ ಸಾವನ್ನು ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಕಯಾದು ಕಯಾದು, ಇವನು ಸಾಧಾರಣದಲ್ಲ. ನಮ್ಮ ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವರವರು ಗೊತ್ತೇ? ಅಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಪಟಿ, ವಂಚಕಿ, ಮಾಯಾವಿ ಹರಿ. ಹರಿ ವೈರಿ ಅಲ್ಲ, ವಂಚಕನಲ್ಲ. ಈ ಜಗತ್ತಿಗೆ ತಂದೆಯವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಆದ ಪಿಶಾಚಿನಿಂದ ಹೃದಯವನ್ನು ಒಕ್ಕಿರುವುದು. ಪಿಶಾಚಿ ಅಲ್ಲ,
ಶ್ರೀಹರಿ ನಾರಾಯಣ. ಸೇನಾಪತಿ, ಸೆಳೆದುಕೊಂಡು ಹೋಗಿ ಇವನನ್ನು ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸು. ಕರೆದುಕೊಂಡು ಹೋಗು. ಬೇಡಿ ಸ್ವಾಮಿ, ಬೇಡಿ. ನನ್ನ ಕಂದನನ್ನು ಶಿಕ್ಷಿಸಬೇಡಿ. ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುತ್ತದೆ ಎಂಬುದರ ಅರಿವು ಅವನಿಗೆ ಆಗಬೇಕು. ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ. ಅಯ್ಯ ಬಿಟ್ಟರೆ, ಹರಿನಾಮದ ಸವಿಯನ್ನು ನೀವೇನ್ ಬಲ್ಲಿರಿ? ಅದು ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ನೀವು ನನ್ನೊಡನೆ ಹರಿಧ್ಯಾನ ಮಾಡಿ ಪಾವನರಾಗಿ. ಅಯ್ಯ ಛತ್ರಿ, ಏನೋ ಕಂತ್ರೆ, ಏನಯ್ಯ ಇವನ ಕತೆ? ಕಣಿ ಕೇಳೋ ಅಲ್ಲಿ, ನಾವ್ ಹೇಳ್ದಂಗೆ ಕೇಳ್ತಾನೋ ಇಲ್ವಾ ಕೇಳಯ್ಯ. ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ. ಇಲ್ಲ ಅದ್ರಲ್ಲಿ ನೋಡಲಿ, ಹರಿಭಕ್ತಿನಿಗೆ ಕೊಡೋ ಶಿಕ್ಷಣ ನಿನ್ಗೂ ಕೊಡ್ಬೇಕಾಗುತ್ತೆ ನೋಡು. ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ. ನನ್ ಮಾತ್ ಕೇಳಯ್ಯ. ಅಯ್ಯ ಬಿಟ್ಟರೆ, ಹರಿಯೇ ನನ್ನ ಪ್ರಾಣ, ಹರಿಯೇ ನನ್ನ ಧ್ಯಾನ. ಅವನಿಲ್ಲದೆ ನಾನಿಲ್ಲ, ಅವನನ್ನು ಮರೆಯಲು ಸಾಧ್ಯವಿಲ್ಲ. ಮಹಾಪ್ರಭು, ಪ್ರಹ್ಲಾದ ಕುಮಾರನು ಸಾಮಾನ್ಯ ಬಾಲಕನಲ್ಲ. ಅವನು ಹರಿನಾಮ ಸ್ಮರಣೆ ಮಾಡುತ್ತಲೇ ನಮ್ಮ ಭಟ್ಟರ ಕೈಲಿದ್ದ ಆಯುಧಗಳು ಅವರನ್ನ ಚಿತ್ರಹಿಂಸೆ ಮಾಡಿದವು ಪ್ರಭು, ಚಿತ್ರಹಿಂಸೆ ಮಾಡಿದವು. ಚಿತ್ರಹಿಂಸೆ, ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ಹೌದು ತಂದೆ, ನನಗೆ ಗೊತ್ತಿರುವುದೊಂದೇ ಹರಿನಾಮ ಸ್ಮರಣೆ. ಹರಿಯಂದರೆ ಅವನಾರೋ, ಹರಿಯಂದರೆ ಅವನೋರು. ಹರಿಯಂದರೆ ಅವನಾರೋ, ಕೈಗೆ ನಿಲ್ಲು ಹುಟ್ಟಿಗೆ ಇರುವ ಗಂಡವನೇನು. ಹರಿಯಂದರೆ ಅವನಾರೋ, ಹರಿಯಂದರೆ ಅವನಾರೋ. ನನ್ನ ಹವ ಮುಗ್ಗಿಗೆ ನನ್ನ ತಾತ ಬ್ರಹ್ಮನು ಪುಸ್ತಕವೇನೋ. ಹವ ಮುಗ್ಗಿಗೆ ಮಹಾ ಮಹಿಮನೇನೋ. ನನ್ನ ತಾತ ಬ್ರಹ್ಮನು ಪುಸ್ತಕವೇನೋ. ನಮ್ಮ ಕುಲದೈವ ಶಿವನಿಗೆ ಸಮನೇನೋ. ನಮ್ಮಯ ಕುಲದೈವ ಶಿವನಿಗೆ ಸಮನೇನೋ. ಮಾಯಗಾರನು ಮೋಸಗಾರನು ನಿನಗೆ ತಿಳಿಯಲೇನೋ. ಮಾಯಗಾರನು ಮೋಸಗಾರನು ನಿನಗೆ ತಿಳಿಯಲೇನೋ. ಹರಿಯಂದರೆ ಅವನಾರೋ, ಹರಿಯಂದರೆ ಅವನಾರೋ. ಹರಿಯೆಂದರೆ ನನ್ನ ಜೀವ, ಹರಿಯೇ ನನ್ನ ದೈವ. ಹರಿಯೆಂದರೆ ನನ್ನ ಜೀವ, ಹರಿಯೇ ನನ್ನ ದೈವ. ಸೇನಾಪತಿ, ಸೆಳೆದುಕೊಂಡು ಹೋಗಿ ಅವನನ್ನು ತಳ್ಳಿ ಕಾಲಕ್ಕೆ ಅನ್ನ ನೀರನ್ನು ಕೊಡಬೇಡಿ, ಉಪವಾಸದಿಂದ ನರಳಿಸಬೇಡಿ. ಹರಿಯನ ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ಹರಿಯದ ಕಂದ ಕಯಾದು ವಿಷವೃಕ್ಷವನ್ನು ಮೊಳಕೆಯಲ್ಲಿ ಚಿವುಟಿ ಹಾಕಬೇಕು. ಇಲ್ಲದಿದ್ದರೆ ನಮ್ಮ ಸಮಸ್ಯೆ ನಾಶವಾಗಬೇಕಾಗುತ್ತದೆ. ಬೇಡಿ ಸ್ವಾಮಿ, ದುಡುಕಬೇಡಿ. ಶಾಂತರಾಗಿ ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ. ಕಂದ ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ಕೇಳಿದ್ರಾ ಸ್ವಾಮಿ? ಈಗ ನೀವು ಏನು ಹೇಳಿದರೋ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದನ್ನು ಕೇಳಿ. ನಾನು ಹೇಳಿ ಕೇಳುವ ಮಗನೇ. ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಕಯಾದು ನಮ್ಮ ಮಗನಲ್ಲ, ನಮ್ಮ ಕುಲಕ್ಕೆ ಮುಖ್ಯವಾಗಿ ನೆಲೆಸಿದ್ದಾನೆ ಮಹೇಂದ್ರ. ಮಹೇಂದ್ರ, ಪ್ರಹ್ಲಾದನನ್ನು ನಿನ್ನ ಉತ್ಸಾಹದಿಂದ ಚಿತ್ರ ಬೇಡಿ ಸ್ವಾಮಿ, ಬೇಡಿ. ದಾನವೇಂದ್ರ,
ಮಗನನ್ನು ಕೊಲ್ಲುವಷ್ಟು ಕಠಿಣನಾಗಬೇಡ. ಹೇ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನು ಅವನನ್ನು ಕೊಲ್ಲುವಿಯಾ ಇಲ್ಲವೋ ಮಗಳು? ದಾನವೇಂದ್ರ, ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನಿಲ್ಲದ ವೇಳೆಯಲ್ಲಿ ಗರ್ಭದಲ್ಲಿದ್ದ ಅರ್ಭಕನನ್ನು ನಾಶ ಮಾಡಲು ಬಂದಿದ್ದ ನಿನಗೆ ಸಾಧ್ಯವಿಲ್ಲ. ದಾನವೇಂದ್ರ, ಅಂದು ಈ ಮಗುವನ್ನು ಕೊಲ್ಲಲು ಬಯಸಿದ್ದಕ್ಕೆ ಇಂದು ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಳಾಗಿ ಅಲದಾಡುತ್ತಿದ್ದೇನೆ. ಇಂದು ಇವನನ್ನು ಕೊಂದೇ ಬಿಟ್ಟರೆ ಇನ್ನೆಂಥ ದುರ್ಗತಿ ಕಾದಿರುವುದೋ ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ನಿನ್ನಿಂದಾಗದು. ತೊಲಗಾಚೆ. ಅಗ್ನಿ ಅಗ್ನಿ ಪ್ರಹ್ಲಾದ ಕುಮಾರನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿಯು ಸಹೋದರಿಯಂತೆ ಭಸ್ಮ ಮಾಡಿದರು. ಹಿರಣ್ಯಕಶಿಪು ಕೋಪ, ಆವೇಶ, ಆಕ್ರೋಶದಿಂದ ದುಡುಕಿ ಮಗನನ್ನು ಕಳೆದುಕೊಂಡು ಹೊತ್ತು ಕರೆದರು ಮತ್ತೆ ಮಗನು ಸಿಗಲಾರನು. ಬೇಕಾಗಿಲ್ಲ, ಅವನು ಮತ್ತೆಂದು ಬರ ಕೂಡಲಿದೆಯೇ ಆಜ್ಞೆ. ಬೇಡಿ ಸ್ವಾಮಿ. ಅಳಿಯಿತು, ಮುಗಿಯಿತು, ಮುಗಿಯಿತು. ಈ ನನ್ನ ಸಾಮ್ರಾಜ್ಯದಲ್ಲಿ ಆ ನನ್ನ ವೈರಿ ಹರಿನಾಮಾಚಾರಣೆ ಅಳಿಯಿತು, ಅಳಿಯಿತು. ಅಮ್ಮ, ಹರಿನಾಮ ಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತನು. ನೀನು ಅವನಲ್ಲಿ ದ್ವೇಷವನ್ನು ಬಿಟ್ಟು ಅವನ ಧ್ಯಾನ ಮಾಡಿದರೆ ನಾನು ಅವನ ಧ್ಯಾನ ಮಾಡಬೇಕು. ಸೇನಾಪತಿ ಸೆಳೆದುಕೊಂಡು ಹೋಗಿ ಅವನನ್ನು ಏನಾದರೂ ಸರಿಯೇ ಇವನು ಸತ್ತ ಸುದ್ದಿ ಇರುತ್ತಂದರೆ ಸಾಕು. ಬಿಡುವುದಿಲ್ಲ. ಹಿರಣ್ಯ, ಹಿರಣ್ಯ, ಬಾಮ್ಮ. ನೀನು ನಾನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯಕಶಿಪುವೇ? ಏಕೆ ಸಂದೇಹವೇ? ನಿನ್ನ ನಡೆ ನುಡಿಗಳು ಹಾಗೆ ಕಾಣಿಸುತ್ತಿದೆ. ಏನಾಗಿದೆ ಈಗ ಅಂತ ಪ್ರಹ್ಲಾದನಿಂದ ವರ ಪಡೆದ ಬಂದ ಮೇಲೆ ನೀನು ಮೊದಲಂತಿಲ್ಲ. ನೀನೇ ಸರ್ವೇಶ್ವರನಂತೆ ಮೆರೆಯುತ್ತಿರುವೆ. ಹೌದು, ಏನಾಯ್ತು ಈಗ? ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ನೋಟದಲ್ಲಿ ಕರುಣೆಯ ಬೆಳಕಿಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ ಕೊಲ್ಲಲು ಆಜ್ಞಾಪಿಸಿರುವಿಯಲ್ಲ, ಏಕೆ? ಅವನು ನನ್ನ ಶತ್ರು. ಅವನು ನಿನ್ನ ಮಗನಲ್ಲವೇ? ತಂದೆಗೆ ಅವಿಧೇಯನಾದ ಮಗ ಮಗನಲ್ಲ, ಶತ್ರು. ತಂದೆಗೆ ಅವಿಧೇಯನಾದ ಮಗ ಶತ್ರು. ಹಾಗಾದ್ರೆ ತಾಯಿಗೆ ಅವಿಧೇಯನಾದ ಮಗ ವೈರಿ ತಾನೆ? ಏನಂದೆ? ತಾಯಿಗೆ ಅವಿಧೇಯನಾದ ಮಗ ವೈರಿ ತಾನೆ? ಹಾಗೆ ತಿಳಿದಿತ್ತು. ಹಿರಣ್ಯ, ಹಿರಣ್ಯ, ತಾಯಿ ಎಂಬ ವಿಶ್ವಾಸವೇ ಇಲ್ಲವೇನು ನಿನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು, ಸುಳ್ಳು. ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರೆಂಬ ಗೌರವವೂ ಇಲ್ಲ. ಅಮ್ಮ, ಅಜ್ಞಾನದ ಬುದ್ಧಿ ಕೆಟ್ಟು ಹೋಗಿದೆ. ಅಮ್ಮ, ನಾನೇನು ತುಟ್ಟಿಲ ಕೂಸಲ್ಲ. ನೀನು ಹೇಳುವ ಅರ್ಥಹೀನ ಕಥೆಗಳನ್ನು ಕೇಳುವ ಅಪ್ರಬುದ್ಧ ನಾನಲ್ಲ.
ನನ್ನ ಕಂಡರೆ ಬ್ರಹ್ಮ ಬೆದರುವ ಎದರುವ ಅರಿಕೆಟ್ಟು ಓಡುವ. ಶಿವ ಶಿವ, ಅಜ್ಞಾನದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ತ್ರಿಮೂರ್ತಿಗಳನ್ನೇ ಅಲ್ಲಗಳೆದು ಮಾತನಾಡುತ್ತಿರುವ ನಿನಗೆ ಮತ್ಯಾವ ದೈವ ಶಕ್ತಿ ತಾನೇ ಕಾಪಾಡಿತು? ನೀನಾಡುತ್ತಿರುವುದಕ್ಕೆ, ಮೆರೆದಾಡುತ್ತಿರುವುದಕ್ಕೆ, ನಡೆದಾಡುತ್ತಿರುವುದಕ್ಕೆ ಆ ದೈವ ಬಲವೇ ಕಾರಣ. ಸಾಕು ಬಾಯಿ ಮುಚ್ಚು. ನೀನಲ್ಲದ ಬೇರೆ ಯಾರಾದರೂ ಈ ಮಾತನ್ನು ಆಡಿದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನನ್ನು ಸುಮ್ಮನೆ ಬಿಡ್ತಕ್ಕದ್ದಲ್ಲ. ನನ್ನ ಸೊಸೆಯ ಕಣ್ಣೀರಿನಿಂದ ನೀನು ದಟ್ಟನಾಗಿ ಹೋಗುತ್ತೀಯ. ಸರ್ವೇಶ್ವರನಿಗೆ ಬುದ್ಧಿಯ ಮಾತುಗಳು, ಸರ್ವಾತ್ಮನಿಗೆ ವಿವೇಕವಾಣಿ. ಯಾರಲ್ಲಿ ಸೆಳೆದುಕೊಂಡು ಹೋಗಿ ಮುದಿ ಭೂಮಿಯನ್ನು ತಳ್ಳಿ ಬನ್ನಿ. ಏನ್ ಮಾಡೋದು? ಅಯ್ಯ ಪ್ರಹ್ಲಾದ, ಹರಿನಾಮ ಸ್ಮರಣೆ ಬಿಟ್ಬಿಡಯ್ಯ, ನನ್ ಮಾತು ಕೇಳಯ್ಯ. ಅಯ್ಯ ಭಟರೇ, ಹರಿನಾಮದ ಸವಿಯನ್ನು ನೀವೇನ್ ಬಲ್ಲಿರಿ? ಅದು ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ನೀವು ನನ್ನೊಡನೆ ಹರಿಧ್ಯಾನ ಮಾಡಿ ಪಾವನರಾಗಿ. ಏನಪ್ಪ, ನಾವು ನಿನ್ನೊಡನೆ ಸೇರಿ ಹರಿಧ್ಯಾನ ಮಾಡ್ಬೇಕಾ? ಏ ಕತ್ರಿ, ಏನಾರ ಉಪಾಯ ಮಾಡಿ ಉನ್ನ ಸಾಯಿಸಯ್ಯ. ಏನ್ ಮಾಡೋದು? ಈಗ ಮಾಡಿದ್ರೆ ಹೇಗೆ? ಹೆಂಗೋ ಪೆಂಗ ಹೇಳಯ್ಯ ಮಂಗೆ, ಏನಾದ್ರೂ ಹೇಳ್ಬೇಕು ತಾನೆ. ಅಲ್ಲಿ ನೋಡು ಬೆಟ್ಟ, ನೋಡಲ್ಲಿ ಬೆಟ್ಟ ಬೆಟ್ಟ ಕಾಣ್ತದಲ್ಲೇ, ಕರ್ಕೊಂಡು ಹೋಗ್ಬಿಟ್ಟು ಪಡಕ್ಕಂತ ತಳ್ಬಿಡೋಣ. ನಡಿ ನಡಿ, ಪಟಕಂತ ತಳ್ಬಿಡೋಣ. ನಡಿ ನಡಿ. ಪ್ರಹ್ಲಾದ, ಬಾ 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 ಬಾ. ಲೋ ಕತ್ರಿ, ಆ ಬೆಟ್ಟದ ಮೇಲಿಂದ ತಳ್ಳಿದ್ರು ಬದುಕ್ ಬಂದನಲ್ಲಯ್ಯ. ಏನೋ ಛತ್ರಿ, ಅವ್ರು ಹೆಂಗಾರೋ ಬದುಕ್ ಬರ್ಲಿ, ಮಹಾರಾಜ್ ಹೇಳೋರಲ್ಲ ಏನಾರ ಮಾಡಿ ಅವನ್ನ ಸಾಯಿಸ್ಲೇಬೇಕು ಅಂತ. ಆನೆ ಗಾತ್ರ ದೇಹ ಮಾಡಿಕೊಂಡು ಏನಾದ್ರೂ ಒಂದು ಉಪಾಯ ಹೇಳ್ಬೇಕು ತಾನೆ. ಏನಂದೆ? ಆನೆ ಗಾತ್ರ ದೇಹ? ನೋಡಲಿ ನೋಡಲಿ, ಆನೆ ಇಲ್ಲೇ ಬರ್ತಾ ಇದೆ. ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಆನೆ ಮುಂದೆ ತಳ್ಬಿಟ್ರೆ ಆನೆ ಇವನ್ನ ತುಳಿದು ಸಾಯಿಸ್ಬಿಡ್ತಾರೆ. ಛತ್ರಿ, ಏನೋ ಕದ್ರಿ ಬದುಕ್ ಬಂದ ಇವನ್ ಭಾರಿ ಆಸಾಮಿ ಕಣಯ್ಯ. ಆನೆ ಕೈ ತುಳ್ಸಿದ್ರು ಬದುಕ್ ಬಂದವನೆ ಅಂತಂದ್ರೆ ಇವನೇನ್ ಮಾಟ ಗೀಟ ಕಲ್ತಿದಾನೆ ಹೆಂಗೋ? ಹೇಗ್ ಬದುಕ್ ಬಂದ ಇವನ್ ಮನ್ಕ? ಇವಾಗ ಏನ್ ಮಾಡೋದು? ನನ್ಗೂ ಉಪಾಯ ಹುಡುಕಿ ಹುಡುಕಿ ಸಾಕಾಗೋದೆ. ಏನ್ ಮಾಡೋಣ? ನೋಡಲ್ಲಿ ಹಾವು, ಅಲ್ಲಿ ಹಾವು, ಹಾವನ್ನ ತಗ ಬಂದು ಇವನ್ ಮೈ ಮೇಲೆ ಎತ್ಬಿಟ್ರ ಅದು ಕಚ್ಚಿ ಇವನ್ನ ಸಾಯಿಸ್ಬಿಡುತ್ತೆ.
ಕರ್ಕೊಂಡು ಹೋಗೋದು, ಮಹಾರಾಜರ ಮುಂದೆ ನಿಲ್ಸೋದು. ಅವ್ರೇನಾರೋ ಮಾಡ್ಕೊಳ್ಳಿ. ಈಗ ಅಯ್ಯ ಛತ್ರಿ, ಎಲ್ಲಾ ವಿಚಿತ್ರ ಕಣಯ್ಯ. ಅಮ್ಮ, ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಮನವು ಕರಗದೆ ಕಂದ ಪ್ರಹ್ಲಾದ, ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಈ ದೀನಳ ಮೊರೆ ಕೇಳದೆ, ಈ ದೀನಳ ಮೊರೆ ಕೇಳದೆ ಎಲ್ಲಿ ಮರೆಯಾದೆ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಮನವು ಕರಗದೆ. ಅಳುವಾಗಲು ನಗುವಾಗಲು ಎಂದು ನಿನ್ನ ಧ್ಯಾನವೇ, ಅಳುವಾಗಲು ನಗುವಾಗಲು ಎಂದು ನಿನ್ನ ಧ್ಯಾನವೇ, ಹರಸದೆ ಅನುಗ್ರಹಿಸದೆ, ಹರಸದೆ ಅನುಗ್ರಹಿಸದೆ ಎಲ್ಲಿ ಮರೆಯಾದೆ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಮನವು ಕರಗದೆ. ಹೆಣ್ಣಾಗಿ ಹುಟ್ಟಿದೆ ಭೂಮಿಯೊಳಗೆ, ಕಣ್ಣೀರೆ ನನ್ನ ಬಾಳಿನಲ್ಲಿ. ಹೆಣ್ಣಾಗಿ ಹುಟ್ಟಿದೆ ಭೂಮಿಯೊಳಗೆ, ಕಣ್ಣೀರೆ ನನ್ನ ಬಾಳಿನಲ್ಲಿ. ಈ ಕಲ್ಲನ ಕಡೆಗಾಣಿಸೋ ಮನವು ನಿನಗೆ ತಕೆ, ಈ ಕಲ್ಲನ ಕಡೆಗಾಣಿಸೋ ಮನವು ನಿನಗೆ ತಕೆ. ಬೇಡುವೆ ನಿನ್ನ ಪಾದವ, ಬೇಡುವೆ ನಿನ್ನ ಪಾದವ, ಶಿವನೇ ಓ ಹರನೇ. ಈ ಮೌನವು ನಿನಗೇಕೆ ಸ್ವಾಮಿ,
ಪ್ರಹ್ಲಾದ, ಕಂದ, ಬಂದೆಯ ಮಗನೇ? ಭಟ್ಟರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ ಕಂದ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನು ಕಚ್ಚಲು ಬಿಟ್ಟರು. ಆದರೆ ಅವುಗಳು ನನಗೆ ಏನೂ ಮಾಡಲಿಲ್ಲ. ಕುಮಾರ, ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ ಇಲ್ಲ, ನನ್ನ ಕಂದ ನಾನು ಬಿಡುವುದಿಲ್ಲ. ಅವನದು ಯಾವ ತಪ್ಪು ಇಲ್ಲ. ಅವನಿಗಾರು ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನು ಈ ರೀತಿ ಆಡುತ್ತಿರುವನು. ಸ್ವಾಮಿ, ನೀವು ನನ್ನ ಕುಮಾರನಿಗೆ ಕೊಟ್ಟಿರುವ ಯಾತನೆಯನ್ನು ಕೇಳಿ ನನ್ನ ಹೃದಯವೇ ಒಡಗ ಹೋಗುತ್ತಿರುವುದು ಸ್ವಾಮಿ. ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ ಸ್ವಾಮಿ, ನಾನು ನೋಡಲಾರೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದಲೇ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ಅಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ. ಅದಾವ ಶಕ್ತಿಯೇ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವರಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ತಲೆ ತಗ್ಗಿಸಿ ಮುಖಭಂಗ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಎಲವೆಲವೋ ಹೊರಿ ಕಪಟಿ, ನನ್ನ ಮಗನ ಹೃದಯ ಅಂತರಾಳವನ್ನು ಒತ್ತು ಅವನ ತಲೆಯನ್ನು ಕೆಡಿಸಿ ಮನವನ್ನೆತ್ತಿ ಆಡಿಸುತ್ತಿರುವೆಯ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತ ನಿಜವಾದ ಗಂಡುನೇ ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾರಿಯಾಗಿ ನಿಲ್ಲದಿದ್ದರೆ ನಾನು ಹಿರಣ್ಯಕಶ್ಯಪುರೇ ಅಲ್ಲ, ನಾನು ಹಿರಣ್ಯಕಶ್ಯಪುರೇ ಅಲ್ಲ, ನಾನು ಹಿರಣ್ಯಕಶ್ಯಪುರೇ ಅಲ್ಲ.